ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಚಿತ್ರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಿಂದಿನ ವಿಡಿಯೋದೊಳಗಡೆ ನಾನು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಂತ ಹೇಳಿ ನಿಮ್ಗೆ ಹೇಳಿದ್ದೆ. ಈ ವಿಡಿಯೋದೊಳಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಎಲ್ಲರೂ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಹೆಂಗೆ ಅದರೊಳಗಡೆ ನಾವು ಸಕ್ಸಸ್ ಆಗ್ಬೇಕು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಒಂದಷ್ಟು ಜನಕ್ಕೆ ಗೊತ್ತಿರ್ತೈತಿ, ಒಂದಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ನಾ ಈ ವಿಡಿಯೋ ಯಾರಿಗೆ ಗೊತ್ತಿಲ್ಲಲ್ಲ ಅಂಥವ್ರಿಗೆ ಯೂಸ್ ಆಗಲಿ ಅಂಥೇಳಿ ಮಾಡಾಕತ್ತೇನೆ. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಳಗಡೆ ನಾವು ಸಕ್ಸಸ್ ಆಗಬೇಕಂದ್ರೆ ಏನೇನು ಕೆಲಸ ಮಾಡ್ಬೇಕು ಅನ್ನೋದನ್ನ ಇವಾಗ ನಿಮಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಮಾಡಿದ್ದೆ. ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಬಹಳಷ್ಟು ಜನ ಸ್ಟಾರ್ಟ್ ಮಾಡಿರ್ತಾರೆ. ಅದರೊಳಗೆ ಸ್ವಲ್ಪ ಜನಕ್ಕೆ ಏನಾಗಿರ್ತೈತಿ, ಸಕ್ಸಸ್ ಸಿಕ್ಕಿರ್ತೈತಿ, ಇನ್ನು ಸ್ವಲ್ಪ ಜನಕ್ಕೆ ಸಕ್ಸಸ್ ಸಿಕ್ಕಿರೋದಿಲ್ಲ. ಸ್ವಲ್ಪ ಜನಕ್ಕೆ ಯಾಕೆ ಸಕ್ಸಸ್ ಸಿಕ್ಕಿರ್ತೈತಪ್ಪ ಅಂತಂದ್ರೆ ಅವರು ಸರಿಯಾದ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಏನು ಮಾಡಿರ್ತಾರೆ, ಅಫಿಲಿಯೇಟ್ ಮಾರ್ಕೆಟಿಂಗ್ ಒಳಗಡೆ ಕೆಲಸನ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಏನಾಗಿರ್ತೈತಪ್ಪ ಅಂತಂದ್ರೆ ಸಕ್ಸಸ್ಸಸ್ ಸಿಕ್ಕಿರ್ತೈತಿ. ಇನ್ನೊಂದು ಒಂದಷ್ಟು ಜನಕ್ಕೆ ಏನಾಗಿರ್ತೈತೆ ಅಂದ್ರೆ ಅವರು ಸ್ಟಾರ್ಟ್ ಏನೋ ಮಾಡಿರ್ತಾರೆ, ಬಟ್ ಏನು ಮಾಡಿರೋದಿಲ್ಲ, ಕರೆಕ್ಟಾಗಿ ಅದ್ರೊಳಗೆ ಕೆಲಸ ಮಾಡಿರೋದಿಲ್ಲ. ಅವ್ರ ಓನ್ ಐಡಿಯಾಸನ್ನು ಏನು ಮಾಡಬೇಕಾಗ್ತೈತಿ, ಸರಿಯಾದ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕಾಗ್ತೈತಿ. ಅದನ್ನು ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರೆ ನಮ್ಗೆ ಒಂದು ಐಡಿಯಾ ಹೊಳಿತೈತೆ, ನಾವು ಹೆಂಗೆ ಮಾಡಬೇಕು, ಹೆಂಗೆ ಕಂಟೆಂಟ್ ಮಾಡಬೇಕು, ಯಾವ ಕ್ಷೇತ್ರದೊಳಗೆ ಇದ್ರೆ ನಂಗೆ ಸಕ್ಸಸ್ ಸಿಗ್ತೇನೆ ಅಂತ ಅನ್ನೋದೇನಾಗ್ತೈತಿ ಗೊತ್ತಾಗ್ತೈತಿ. ಅದಕ್ಕೋಸ್ಕರ ನಾವು ಫಸ್ಟ್ ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು. ನಿಮ್ಗೆ ಎಕ್ಸಾಂಪಲ್ ಹೇಳಬೇಕಪ್ಪ ಅಂತಂದ್ರೆ ಎಜುಕೇಷನ್ ಆಗಿರ್ಬೋದು, ಆಮೇಲೆ ಫೈನಾನ್ಸ್ ಆಗಿರ್ಬೋದು, ಆನ್ಲೈನ್ ಅರ್ನಿಂಗ್ ಆಗಿರ್ಬೋದು, ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಆಗಿರ್ಬೋದು, ಈ ಥರದ್ದು ನೀವೇನು ಮಾಡ್ಬೋದು, ಯೂಸ್ ಮಾಡ್ಕೊಂಡು ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಮಾಡಬಹುದಾಗೈತಿ. ಇದಾದ್ಮೇಲೆ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಜನರೊಳಗೆ ವ್ಯಾಲ್ಯೂವನ್ನು ಕ್ರಿಯೇಟ್ ಮಾಡ್ಬೇಕು. ಜನರ ವ್ಯಾಲ್ಯೂ ನೀವು ತಿಳ್ಕೊಬೇಕು ಫಸ್ಟ್. ಅದನ್ನು ತಿಳ್ಕೊಂಡಾಗ ಅಷ್ಟೇ ನಿಮಗೆ ನಾವು ಅವ್ರಿಗೆ ಏನು ಕೊಡ್ಬೇಕು ಅನ್ನೋದು ನಿಮ್ಗೆ ತಿಳಿತೈತಿಲ್ಲ ಅಂತಂದ್ರೆ ತಿಳಿಯೋದಿಲ್ಲ. ಜಸ್ಟ್ ಬರೀ ಪ್ರಾಡಕ್ಟ್ ಲಿಂಕ್ ಶೇರ್ ಮಾಡೋದ್ರಿಂದ ಇಲ್ಲಿ ನಿಮ್ಮ ಪ್ರಾಡಕ್ಟ ಯಾರೂ ತೊಗೊಳ್ಳೋದಿಲ್ಲ. ಅರ್ಥ ಆಗೋದೈತಿ? ಬರೀ ಪ್ರಾಡಕ್ಟ್ನ ಲಿಂಕ್ ಶೇರ್ ಮಾಡಾಕತ್ತೀನಿ, ನನಗೆ ಕಮಿಷನ ಬರಾತಿಲ್ಲ ನಾ ಅಂತ ಅನ್ಕೊಂಡು ಕುಂತ್ವಿ ಅಂತಂದ್ರೆ ಇಲ್ಲಿ ನಮ್ದು ಅಫಿಲಿಯೇಟ್ ಮಾರ್ಕೆಟಿಂಗ್ ಒಳಗೆ ನೀನು ಸಕ್ಸಸ್ ಆಗೋಕ್ಕೆ ಸಾಧ್ಯ ಇಲ್ಲ. ಅನ್ನೋದು ನೀವು ತಿಳ್ಕೊಂಡಾದ್ಮೇಲೆ ಏನು ಮಾಡಬೇಕು, ಲಿಂಕ್ ಶೇರ್ ಮಾಡಿದ್ರೆ ನಡೀತೈತಿ. ಇದಕ್ಕೋಸ್ಕರ ನೀವು ಫಸ್ಟ್ ಮುಂದಿರೋ ವ್ಯಕ್ತಿಗೆ ನೀವು ಅವ್ರಿಗೇನು ಬೇಕಾಗೈತಿ ಅದಕ್ಕೆ ನೀವು ಸೊಲ್ಯೂಷನ್ ಕೊಡಬೇಕು. ಸೊಲ್ಯೂಷನ್ ಅಂತಂದ್ರೆ ಒಂದು ಕಂಟೆಂಟ್ ಮುಖಾಂತರ ನೀವೇನು ಮಾಡಬೇಕು, ಅವರಿಗೆ ವಿಡಿಯೋನ ಶೇರ್ ಮಾಡೋದಾಗಿರ್ಬೋದು ಮಾಡಿದ್ರಿ ಅಂತಂದ್ರೆ ಹೌದು ಇದು ನನಗೆ ಉಪಯೋಗ ಆಗ್ತೈತೆ ಅಂತ ಹೇಳಿ ಏನು ಮಾಡ್ತಾರೆ, ಅವರು ಆ ಪ್ರಾಡಕ್ಟನ್ನು ತಗೋತಾರೆ. ಮತ್ತು ಆ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನೀವು ತಿಳ್ಕೊರಿ. ಏನೋ ಒಂದು ಲಿಂಕ್ ಕಳ್ಸಾತೀರ ಅಂತಂದ್ರೆ ಆ ಪ್ರಾಡಕ್ಟ್ ಬಗ್ಗೆ ಫಸ್ಟ್ ನೀವು ತಿಳ್ಕೊಂಡು ಆಮೇಲೆ ಮುಂದಿನ ವ್ಯಕ್ತಿಗೆ ಒಂದು ಕಂಟೆಂಟ್ ಮುಖಾಂತರ ಆ ಪ್ರಾಡಕ್ಟ್ ಬಗ್ಗೆ ನೀವು ಅದ್ರ ರಿವ್ಯೂಸ್ ಹೇಳ್ರಿ. ಅಂದಾಗ ಮುಂದಿರೋ ವ್ಯಕ್ತಿ ಆ ಪ್ರಾಡಕ್ಟನ್ನು ಬಿಲೀವ್ ಮಾಡಿ ಆ ಪ್ರಾಡಕ್ಟ್ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಫಸ್ಟ್ ನೀವು ಕಳ್ಸಾತಾರಂದ್ರೆ ನಿಮ್ಮನ್ನು ನಂಬಬೇಕು. ಅವ್ರು ನಿಮ್ಮನ್ನು ನಂಬಿ ಏನು ಮಾಡಬೇಕಪ್ಪ ಅಂತಂದ್ರೆ ಪ್ರಾಡಕ್ಟನ್ನು ತೊಗೊಂಡಿರ್ಬೇಕು. ಅದಕ್ಕೋಸ್ಕರ ನಿಮ್ಮ ಮೇಲೆ ಅವ್ರು ನಂಬಿಕೆ ಇಟ್ಟು ತೊಗೋತಾರೆ. ಅರ್ಥ ಆಯಿತು? ಅದಕ್ಕೆ ಫಸ್ಟ್ ನೀವು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಮುಂದಿರೋ ವ್ಯಕ್ತಿಗೆ ಆ ಲಿಂಕನ್ನು ಶೇರ್ ಮಾಡಿರಿ. ನೆಕ್ಸ್ಟ್ ನೀವು ಏನು ಮಾಡಬೇಕಪ್ಪ ಸಕ್ಸಸ್ ಆಗ್ಬೇಕಂತಂದ್ರೆ ಕ್ವಾಲಿಟಿ ಕಂಟೆಂಟ ಭಾಳ ಇಂಪಾರ್ಟೆಂಟ್ ಆಗಿರ್ತೈತೆ ನೋಡಿರಿ. ನೀವು ವಿಡಿಯೋ ಮಾಡಾತ್ತೀರಿ, ಯೂಟ್ಯೂಬ್ ಒಳಗೆ ಪೋಸ್ಟ್ ಮಾಡಾಕತ್ತೀರಿ, ಆಮೇಲೆ ಬ್ಲಾಗ್ಸ್ ಮಾಡಾಕತ್ತೀರಿ, ಸೊ ಬೇರೆ ಸೋಷಿಯಲ್ ಮೀಡಿಯಾದೊಳಗೆ ನೀವು ಶೇರ್ ಮಾಡಾತ್ತೀರಿ, ಬಟ್ ಅದನ್ನ ಯಾರೂ ನೋಡಾತಿಲ್ಲಪ್ಪ ಅಂತ. ಯಾಕೆ ನೋಡಾತಿಲ್ಲ ಅಂತಂದ್ರೆ ನಿಮ್ಮ ಕಂಟೆಂಟ್ ಒಳಗೆ ಕ್ವಾಲಿಟಿ ಇರೋದಿಲ್ಲ. ಅರ್ಥ ಆಯಿತು? ಫಸ್ಟ್ ನಿಮ್ಮ ಕಂಟೆಂಟ್ ಒಳಗೆ ಕ್ವಾಲಿಟಿ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಆ ಕ್ವಾಲಿಟಿ ಸ್ಟ್ರಾಂಗ್ ಆಗಿತ್ತಪ್ಪ ಅಂತಂದ್ರೆ ಯಾರಾದರೂ ನಿಮ್ಮ ವೀಡಿಯೋಸ್ಗೆ ವ್ಯೂಸ್ ತಾನಾಗೆ. ಮತ್ತು ನಿಮ್ಮ ಕಂಟೆಂಟ್ ಹೆಂಗಿರ್ಬೇಕಂತಾರಪ್ಪ, ಫಸ್ಟ್ ಸ್ಪಷ್ಟವಾಗಿರ್ಬೇಕು. ನೀವು ಮಾತಾಡೋದು ಮುಂದಿರೋ ವ್ಯಕ್ತಿಗೆ ಕೇಳಿಸ್ಬೇಕು. ಅದಾದಮೇಲೆ ಮುಂದಿರೋ ಜನಕ್ಕೆ ನಂಬಿಕೆ ಬರೋ ಥರ ನಿಮ್ದೇನಿರ್ಬೇಕಪ್ಪ ಅಂತಂದ್ರೆ ಕಂಟೆಂಟ ಇರಬೇಕು. ಮತ್ತು ನಿಮ್ಮ ಕಂಟೆಂಟ ಮುಂದಿರೋ ವ್ಯಕ್ತಿಗೆ ಏನಾಗಿರಬೇಕು, ಯೂಸ್ ಆಗೋ ಥರ ಇತ್ತಂತಂದ್ರೆ ಯಾರಾದರೂ ನೋಡ್ತಾರೆ. ಸೊ ಈ ಥರ ನಿಮ್ದು ಕಂಟೆಂಟ್ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಜಾಸ್ತಿ ವ್ಯೂಸು ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದರಿಂದ ಸೇಲ್ಸ್ ಕೂಡ ಆಗೋಕ್ಕೆ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ನೀವು SEO ಅನ್ನು ಕಲಿಬೇಕಾಗ್ತೈತಿ. ಈ SEO ಐತಲ್ಲ, ಇದು ನಿಮ್ಮ ವಿಡಿಯೋಗಳಾಗಿರ್ಬೋದು, ಕಂಟೆಂಟ್ಗಳಾಗಿರ್ಬೋದು ಜನಕ್ಕೆ ಹೋಗಿ ತಲುಪಾಕ ಭಾಳ ಇಂಪಾರ್ಟೆಂಟ್ ಐತಿ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, SEO ಅನ್ನು ಕಲಿಬೇಕು. ನೀವು ನಿಮ್ಮದು ಟೈಟಲ್ಲ, ಡಿಸ್ಕ್ರಿಪ್ಷನ್ನ, ಟ್ಯಾಗ್ಸ, ಕೀವರ್ಡ್ಸ ಇವನ್ನೆಲ್ಲ ನೀವು ಕರೆಕ್ಟಾಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಸರ್ಚ್ ಒಳಗಡೆ ನಿಮ್ಮ ಬಗ್ಗೆ ಏನಾದರೂ ಸರ್ಚ್ ಮಾಡಿದ್ರು ಅಂತಂದ್ರೆ ಜಲ್ದಿ ನಿಮ್ಮ ಪೋಸ್ಟ್ ಮಾಡಿರೋ ಕಂಟೆಂಟ ಜಲ್ದಿ ಸಿಗೋ ಚಾನ್ಸಸ್ ಇರ್ತಾವೆ. ಸೊ ಅದಕ್ಕೋಸ್ಕರ ಇವುಗಳನ್ನೆಲ್ಲನೂ ನೀವು ಏನು ಮಾಡಬೇಕಾಗ್ತೈತಿ, ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋದನ್ನು ಕಲಿಬೇಕಾಗ್ತೈತಿ.
ಇನ್ನೊಂದು ಅಫಿಲಿಯೇಟ್ ಪ್ರೋಗ್ರಾಮ್ ಮೇಲೆ ಕೂತ್ಕೊಳ್ಳೋಕೆ ಹೋಗಬೇಡ್ರಿ. ಒಂದು ವೇಳೆ ಆ ಪ್ರೋಗ್ರಾಮ ಸ್ಟಾಪ್ ಆಯಿತು, ಇಲ್ಲ ಅದರಿಂದ ಕಮಿಷನ್ ಬರೋದು ನಿಂತಪ್ಪ ಅಂತಂದ್ರೆ ಅವಾಗ ಏನು ಮಾಡ್ತೀರಿ? ಸೊ ಅದಕ್ಕೋಸ್ಕರ ಏನು ಮಾಡಿರಿ ಅಂದ್ರೆ ಬೇರೆ ಬೇರೆ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಒಳಗಡೆ ಸೇರ್ಕೊಂಡ್ರಿ ಅಂತಂದರೆ ಇದರಿಂದ ನಿಮ್ಮ ಇನ್ಕಮ್ ಏನಾಗ್ತೈತಿ, ಇದರಿಂದ ನಿಮ್ಮ ಕಮಿಷನ ಸ್ಟೇಬಲ್ ಆಗಿ ನಿಂತ್ಕೋತೈತಿ. ಮತ್ತು ಬೇರೆ ಬೇರೆ ಪ್ರಾಡಕ್ಟ್ಗಳ ಬಗ್ಗೆ ಕಂಟೆಂಟನ್ನು ಜಾಸ್ತಿ ಮಾಡೋಕೆ ಮತ್ತು ಪ್ರಮೋಷನ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ. ಮತ್ತು ನಿಮ್ದು ಇಮೇಲ್ ಲಿಸ್ಟನ್ನು ಬಿಲ್ಡ್ ಮಾಡಿರಿ. ಬಹಳಷ್ಟು ಜನ ಸಕ್ಸಸ್ಫುಲ್ ಅಫಿಲಿಯೇಟ್ ಮಾರ್ಕೆಟರ್ಸ ಇದನ್ನು ಏನು ಮಾಡ್ತಾರೆ, ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನಾಗಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಇಮೇಲ್ ಲಿಸ್ಟ್ ಇತ್ತಪ್ಪ ಅಂತಂದ್ರೆ ನಮಗೆ ಹೊಸ ಹೊಸ ಆಫರ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವೆ. ಇದರಿಂದ ನಾವು ಟ್ರಸ್ಟ್ ಬಿಲ್ಡ್ ಮಾಡ್ಬೋದು ಮತ್ತು ರಿಪೀಟ್ ಸೇಲ್ ಕೂಡ ಮಾಡ್ಬೋದಾಗೈತಿ. ಸೊ ಅದಕ್ಕೋಸ್ಕರ ಇಮೇಲ್ ಲಿಸ್ಟನ್ನು ನೀವು ಕೂಡ ಮಾಡ್ಕೋರಿ. ಇನ್ನು ನೆಕ್ಸ್ಟ್ ಬರೋದು ಭಾಳ ಇಂಪಾರ್ಟೆಂಟ್ ಐತೆ ನೋಡಿರಿ, ಪೇಷನ್ಸ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಇದು ಇರಲಿಲ್ಲ ಅಂತಂದ್ರೆ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ಒಳಗಡೆ ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ದೀನಿ, ನನಗೆ ಇವಾಗ ಸಕ್ಸಸ್ ಬೇಕಂದ್ರೆ ಇದ್ರೊಳಗೆ ಆಗೋದಿಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗ್ ಓವರ್ ನೈಟ್ ಸಕ್ಸಸ್ ಅಲ್ಲ. ಕೆಲವೊಂದ್ಸಲಿ ನಿಮಗೆ ಸೇಲ್ಸ್ ಆಗೋದು ವಾರಗಳು ಆಗ್ಬೋದು, ತಿಂಗಳುಗಳೂ ಆಗ್ಬೋದು, ಒಂದೊಂದ್ಸಲ ಭಾಳಷ್ಟು ದಿನಾನೂ ಹೋಗ್ಬೋದು. ನೀವು ಪ್ರತಿದಿನವೂ ಸರಿಯಾಗಿ ಕನ್ಸಿಸ್ಟೆನ್ಸಿಯಾಗಿ ಕಂಟೆಂಟನ್ನು ಮಾಡ್ಕೊತ ಹೋದ್ರಿ ಅಂತಂದ್ರೆ ನಿಮ್ಗೆ ಒಂದಲ್ಲ ಒಂದು ದಿನ ಸೇಲ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗೇ ಆಗ್ತಾವೆ. ಸೊ ಅದಕ್ಕೋಸ್ಕರ ನಿಮ್ಗೆ ಇಲ್ಲಿ ಕನ್ಸಿಸ್ಟೆನ್ಸಿ ಏನೈತಿ ಭಾಳ ಇಂಪಾರ್ಟೆಂಟ್ ಐತಿ. ನೀವೆಲ್ಲ ಅಫಿಲಿಯೇಟ್ ಮಾರ್ಕೆಟಿಂಗ್ ಒಳಗಡೆ ಸಕ್ಸಸ್ ಆಗಬೇಕಂತಂದ್ರೆ ಇವನ್ನೆಲ್ಲನೂ ಏನು ಮಾಡಬೇಕಾಗ್ತೈತಿ, ಫಾಲೋ ಮಾಡಬೇಕಾಗ್ತೈತಿ. ನಿಮಗೆ